ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಶೋಷಿತರಿಗೆ ಅನ್ಯಾಯ ಆಗಿದೆ. ಸಚಿವ ಮಹದೇವಪ್ಪ ಶೋಷಿತ ಸಮುದಾಯಕ್ಕೆ ಮಾರಕ. ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿನ್ನೆ ಹಂಚಿಕೆ ಮಾಡಿದ್ದು ಮೀಸಲಾತಿಯೇ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಹಾಕಿದರು. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವರಾಜ್ ಅರಸರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೋ ಅವನ್ನೆಲ್ಲ ಕುಲಗೆಡಿಸಿ ಹೋಗ್ತಿದ್ದಾರೆ ಅಂಥೇಳಿ 5 ಕೆಜಿ ಅಕ್ಕಿ ಹೆಣ್ಮಕ್ಕಳಿಗೆ 2,000 ಕೊಟ್ಟಿರೋದೇ ಇವರ ಸಾಧನೆ ಅಂಥೇಳಿ ಈ ರೀತಿಯಾಗಿ ಮೈಸೂರಿನಲ್ಲಿ ಆಕ್ರೋಶವನ್ನು ಹೊರಹಾಕಿದರು. ಇದು ಈ ಮೀಸಲಾತಿಗೆ ಈಗ 5.25 ಮತ್ತು 4.5 ಅನ್ನುವಂಥ ಒಂದು ಸೂತ್ರದ ಲೆಕ್ಕಾಚಾರ ಏನಿದೆಯಲ್ಲ, ಈ ರೀತಿ ಮೀಸಲಾತಿ ಕೊಟ್ಟಿದ್ದು ಇದು ಸರಿಯಲ್ಲ ಅಂಥೇಳಿ. ಹಂಗಾಗಿ ಈ ಒಂದು ಮೀಸಲಾತಿಗೆ ಸರಿಯಾದ ರೀತಿಯಲ್ಲಿ ಅಂದರೆ ಒಳ ಮೀಸಲಾತಿ ಹಂಚಿಕೆ ಏನಾಗಿದೆಯಲ್ಲ, ಶೋಷಿತರಿಗೆ ಅನ್ಯಾಯ ಇದು ಅಂತ ಸಚಿವ ಮಹದೇವಪ್ಪ ಶೋಷಿತ ಸಮುದಾಯಕ್ಕೆ ಮಾರಕ ಆಗಿದ್ದಾರೆ. ಇದರಿಂದ ಏನು ಅನುಕೂಲ ಇಲ್ಲ, ಇದೆಲ್ಲವೂ ಕೂಡ ಮಾರಕ ಆಗತ್ತೆ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದರು. ಶಿಕ್ಷಣ ಇಲಾಖೆ ನಡೆಸೋರು ಯಾರೂ ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ?